ಪ್ರಿಯ ಮತದಾರರೇ, ವೇದಿಕೆ ನಮ್ಮದು, ಅಭಿಪ್ರಾಯ ನಿಮ್ಮದು. ಬನ್ನಿ ಮುಕ್ತವಾಗಿ ಮಾತಾಡಿ. ನಿಮ್ಮೂರಲ್ಲಿ ನ್ಯೂಸ್18 ಚುನಾವಣಾ ಚಕ್ರ. ನ್ಯೂಸ್18 ವಿಶೇಷ ಕಾರ್ಯಕ್ರಮ ಚುನಾವಣಾ ಚಕ್ರಕ್ಕೆ ಸ್ವಾಗತ. ಈಗ ನಾವು ಶಿವಮೊಗ್ಗದ ಭದ್ರಾವತಿ ಕ್ಷೇತ್ರದಲ್ಲಿದ್ದೇವೆ. ಈಗ ಇಲ್ಲಿನ ಜನರ ಅಭಿಪ್ರಾಯ ಏನಿದೆ ಅನ್ನೋದನ್ನ ಅವರೊಂದನೇ ತಿಳ್ಕೊಳ್ಳೋಣ. ಸಾರ್ವತ್ರಿಕ 7 ಚುನಾವಣೆಯಲ್ಲಿ 7 ಜನ MLA ಆಗಿ 35 ವರ್ಷಕ್ಕೆ ಒಂದು ಬಸ್ ಸ್ಟ್ಯಾಂಡ್ ಇರಲಿಲ್ಲ. ಮೊದಲನೇದಾಗಿ ಅಪ್ಪಾಜಿ ಅವರು ವಾಗ್ದಾನ ಮಾಡೋ ರೀತಿಯಲ್ಲಿ ಮೊದಲನೇದಾಗಿ ಬಸ್ ಸ್ಟ್ಯಾಂಡ್ ಅನ್ನು ಕಟ್ಟಿದ್ರು. ಅದೇ ರೀತಿಯಾಗಿ ಅಪ್ಪಾಜಿ ಅವರು ಹಳೆ ನಗರದಲ್ಲಿ ಬಹಳಷ್ಟು ಜನ ಮುಂದಿನ 25 ವರ್ಷಕ್ಕೆ ಕುಡಿಯುವ ನೀರು ಯೋಜನೆಯನ್ನ 9,90,00,000ಕ್ಕೆ 10 ಟ್ಯಾಂಕು, ಬ್ಲೂ ಸ್ಟಾರ್ಗಳ ವಾಟರ್ ಫಿಲ್ಟರ್ ವಾಟರ್ ಎಲ್ಲ ವ್ಯವಸ್ಥಾನ ರೀತಿಯಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಏನು ಈ ರಾಷ್ಟ್ರೀಯ ಹೆದ್ದಾರಿ 206ರಲ್ಲಿ ನಗರಸಭೆ ಮುಂದೆ ಅತ್ಯಂತ ಉತ್ತಮವಾದ ರಸ್ತೆ, ಸಿದ್ದಾರ್ಥ ನಗರದ ಉತ್ತಮವಾದ ರಸ್ತೆ, ಅಧಿಕಾರ ಇಳಿತಿದ್ದಂಗೆ ಒಂದು ಬ್ರಿಡ್ಜ್ ಅನ್ನು ಕೊಟ್ಟಿದ್ದಾರೆ. ನೀವು ಈ ಗ್ರೌಂಡ್ ಅಲ್ಲಿ ಇಲ್ಲಿ ಮತ್ತು ಗಾಂಧಿನಗರ ಗ್ರೌಂಡ್ ಪೊಲೀಸ್ ಸ್ಟೇಷನ್ ಮುಳುಗೋಗಿತ್ತು. ಭಾರಿ ಮಳೆ ಬಂದಾಗ ಎಲ್ಲ ಅಂಡರ್ ಪಾರ್ಕಿಂಗ್ ವ್ಯವಸ್ಥೆ, ಅಂಡರ್ ಗ್ರೌಂಡಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾಕೆ ಒಬ್ಬ ಚುನಾಯಿತ ಪ್ರತಿನಿಧಿ ಆ ಒಂದು ದಿಕ್ಕಲ್ಲಿ ಹೋಗ್ತಾನೆ ಅಂದ್ರೆ ಅವನ ಹೋರಾಟ, ಅವನ ಮುಖೇನ ಅವನು ಬಂದಿದ್ದ ಹಾದಿ. ಅದೇ ರೀತಿಯಾಗಿ ಒಂದು ಕಾರ್ಖಾನೆ, ಅಂದಿನ ಭಾರತ ಪ್ರಧಾನಮಂತ್ರಿಗಳಾದಂತ ಮನಮೋಹನ್ ಸಿಂಗ್ ರವರು ಅಧಿಕಾರ ತಗೊಂಡು 25ನೇ ತಿಂಗಳಲ್ಲಿ ಈ ಕಾರ್ಖಾನೆಯನ್ನ 10 ವರ್ಷ ನಾವು ಸುಮ್ಮನೆ ಸಂಬಳ ಕೊಟ್ಬಿಡೋಣ, ಬೇಕಾದ್ರೆ ಅದನ್ನು ಚಾಲನೆ ಮಾಡಿದ್ರೆ ನಮಗೆ 1ಕ್ಕೆ 4 ದುಪ್ಪಟ್ಟಾಗುತ್ತೆ, 10 ವರ್ಷ ಆದ್ಮೇಲೆ ಕಾರ್ಮಿಕರಿಗೆ ಆ ಕಾರ್ಖಾನೆ ಕೊಡೋಣ ಅಂತೇಳಿ ಅಂದಿನ ಪ್ರಧಾನಮಂತ್ರಿಗಳಂತ ಮನಮೋಹನ್ ಸಿಂಗ್ ಅವರು ಹೇಳಿದ್ದಾರೆ. ಆದರೆ ಇಂದಿನ ಅಪ್ಪ ಮಕ್ಕಳು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿ, ಪಾರ್ಲಿಮೆಂಟ್ ಮೆಂಬರ್ ಆಗಿ ಈ ಕಾರ್ಖಾನೆಯನ್ನ ದುಸ್ಥಿತಿಗೆ ತಗೊಂಡೋಗಿದ್ದಾರೆ. ಮೊದಲನೇದಾಗಿ ನ್ಯೂಸ್18 ಚಾನೆಲ್ಗೆ ಭದ್ರಾವತಿಯ ಸಮಸ್ತ ಜನತೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ನಮ್ಮ ಭದ್ರಾವತಿಯಲ್ಲಿ ನಡೆಸ್ತಾ ಇದ್ದೀರಾ. ಭದ್ರಾವತಿಯಲ್ಲಿ 3 ಬಾರಿ ಶಾಸಕರಾದಂಥ BK ಸಂಗಮೇಶ್ ಅವರು ಈ ಬಾರಿನೂ ಸಹ ಶಾಸಕರಾಗುವ ಒಂದು ಲಕ್ಷಣ ಕಾಣ್ತಾ ಇದೆ. ಯಾಕೆಂದ್ರೆ ಅವರು ಸಹ ಒಳ್ಳೆ ಉತ್ತಮವಾದ ಕೆಲಸಗಳನ್ನ ಮಾಡಿದ್ದಾರೆ. ಜಿಲ್ಲೆಯಲ್ಲಿ 4 ಬಾರಿ ಮುಖ್ಯಮಂತ್ರಿ ಆಗಿದ್ರು ಯಡಿಯೂರಪ್ಪನವರು, ಮತ್ತೆ MP ಅವರು, ಅವ್ರ ಮಗನ MP ಅವರು. ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ ಇದೆ, ರಾಜ್ಯದಲ್ಲೂ ಬಿಜೆಪಿ ಸರ್ಕಾರ ಇದೆ, ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಭದ್ರಾವತಿಯನ್ನ ಸಂಪೂರ್ಣವಾಗಿ ಕಡೆಗಣಿಸಿ ಫ್ಯಾಕ್ಟರಿಯನ್ನ ಮುಚ್ಚಿ ನಮ್ಮ ಭದ್ರಾವತಿಯಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಮಿಕರಿಗೂ ಒಂದು ಲಾಸ್ಟ್ ಶವ ಪೆಟ್ಟಿಗೆಗೆ ಮೆಳೆಯನ್ನ ಹೊಡೆಯೋದ್ರ ಮೂಲಕ ಭದ್ರಾವತಿ ಅಭಿವೃದ್ಧಿಗೆ ಯಾವುದೇ ಕೊಡುಗೆಯನ್ನ ಈ ಬಿಜೆಪಿಯವರು ನೀಡಿಲ್ಲ. ಆದ್ರೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಫ್ಯಾಕ್ಟರಿಗೆ 150 ಎಕರೆ ಗಣಿಯನ್ನ ಮಂಜೂರಿ ಮಾಡಿದ್ರು. ಅದನ್ನು ಸಮೇತ ಇವತ್ತು ಇದೇ ಬಿಜೆಪಿಯವರು ಅಪ್ಪ ಮಕ್ಕಳು ಬೇರೆ ಅವರ ಕಾರ್ಖಾನೆಗಳಿಗೆ ಒಂದು ಅರ್ಜಿಯನ್ನು ಹಾಕೋದ್ರ ಮೂಲಕ ಗಣಿಯನ್ನು ಉಪಯೋಗಿಸ್ಕೊಳ್ಳೋಕೆ ಹುನ್ನಾರವನ್ನು ನಡೆಸ್ತಿದ್ದಾರೆ. ದಯವಿಟ್ಟು ಹೇಳ್ತೀನಿ, ಮುಂದಿನ ದಿನಗಳಲ್ಲಿ ಅಪ್ಪ ಸಂಗಮೇಶ್ ಅವರು MLA ಆದ್ರೆ ಉತ್ತಮವಾದ ಒಂದು ಬೆಳವಣಿಗೆ ಆಗುತ್ತೆ, ಭದ್ರಾವತಿ ಇಂಪ್ರೂವ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊಂತೀನಿ. ದಿವಂಗತ ಅಪ್ಪಾಜಿಯವರು ಈ ಕ್ಷೇತ್ರಕ್ಕೆ ಶಾಸಕರಾಗಿ ಕೊಡುಗೆ ಯಾವ್ದು ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಯಾವ್ದು ಕೊಟ್ಟಿಲ್ಲ ಅಂತ ಹೇಳಿ ಬ್ಯಾಟ್ರಿ ಹಾಕೊಂಡು ಹುಡುಕ್ಬೇಕು. ನಾನು ಗ್ರಾಮಾಂತರದಿಂದ ಬಂದಿದ್ದೇನೆ. ಅವರ ಅಧಿಕಾರದ ಅವಧಿಯಲ್ಲಿ ಹಳ್ಳಿಗಳಲ್ಲಿ ಯಾವ್ದಾದ್ರು ಒಂದು ರೋಡ್ ಉಳಿದಿದ್ಯಾ ಅಂತ ಹುಡುಕ್ಬೇಕಾಗಿತ್ತು. ಆ ತರ ಪ್ರತಿ ಹಳ್ಳಿಗೂ ಟಾರ್ ರೋಡ್ ಮಾಡಿದ್ರು. ಪ್ರತಿ ಹಳ್ಳಿಗೂ ಸುಮಾರು 1000 ಮನೆಗಳು ಈ 5 ವರ್ಷ ಗೌರ್ಮೆಂಟ್ ಅಲ್ಲಿ, ನೀವು ನಮ್ಮ ಜನ ಇದಾರೆ ಇಲ್ಲಿ ಕೇಳಿ, ಒಂದೇ ಒಂದು ಕೇವಲ ಗ್ರಾಮಾಂತರ ಆಗ್ಲಿ ನಗರದಲ್ಲಿ ಒಂದು ಮನೆ ಕೊಡ್ಲಿಕ್ಕಾಗಿಲ್ಲ, ಒಂದೇ ಒಂದು ಮನೆ. ಅದೇ ರೀತಿ ರೈತರಿಗೆ ಕೇಳಿದಷ್ಟು ಸಾಗುವಳಿ, ಇವತ್ತು 1 ಎಕರೆ 50 ಲಕ್ಷ ರೂಪಾಯಿ ಆಗಿದೆ. 1000 ಎಕರೆನ ಅವರು 3 ಅವಧಿಯಲ್ಲಿ ಭದ್ರಾವತಿ ಕ್ಷೇತ್ರದಲ್ಲಿ ಯಾರು ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ ಅಂದ್ರೆ ಅದು ಜನಪ್ರಿಯರಾದ ಅಪ್ಪಾಜಿ ಗೌಡ್ರು. ಕ್ಷೇತ್ರದ ಉದ್ದಗಲಕ್ಕೂ ಸುಮಾರು 50,000ದಿಂದ 2 ಲಕ್ಷ ರೂಪಾಯಿನ ಅನುದಾನಗಳು ಕೊಟ್ಟಿದ್ದಾರೆ. ಅವರು ಮಾಡಿದ್ದ ಯಾರೇ ಬಂದ್ರು ಅದನ್ನ ಅಳಿಸ್ಲಿಕ್ಕಾಗೋದಿಲ್ಲ. ನನ್ನ ಹೆಸರು ಗಿರೀಶ್ ಅಂತ, ಮಾಜಿ ತಾಲೂಕ್ ಪಂಚಾಯತ್ ಮೆಂಬರು. ಭದ್ರಾವತಿಲಿ ಅಭಿವೃದ್ಧಿ ಅಂದ್ರೆ ಅಪ್ಪಾಜಿ, ಅಪ್ಪಾಜಿ ಅಂದ್ರೆ ಅಭಿವೃದ್ಧಿ. ಇವತ್ತಿನವರೆಗೂ ಏನೇನು ಅಪ್ಪಾಜಿ ಗೌಡರು ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದಕ್ಕೆ ತುಂಬಾ ಸಾಕ್ಷಿ ಇದೆ ಭದ್ರಾವತಿಲಿ. ಜನ ನೋಡಿದ್ರೆ ಗೊತ್ತಾಗತ್ತೆ. ಒಂದು ಹುಂಚಘಟ್ಟ ಭಾಗದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ 22 ಕೋಟಿಲಿ ಒಂದು ಹಾಸ್ಟೆಲ್ ಅಂತ ತಂದ್ರು. ಅದಲ್ಲದೆ ಅಂತರಗಂಗೆ ಬಸವನಗುಡಿಲಿ 20 ಕೋಟಿದು ಮುರಾರ್ಜಿ ದೇಸಾಯಿ ಸ್ಕೂಲ್ ಅಂತ ತಂದಿದ್ದಾರೆ. ಮತ್ತೆ ಇಲ್ಲೇ ಎದುರುಗಡೆ ಏನು ದಲಿತ ಇದು SC/ST ಅಂಬೇಡ್ಕರ್ ನಿಗಮದ್ದು 3 ಕೋಟಿ ರೂಪಾಯಿ ಕೊಟ್ಟು ಸಮುದಾಯ ಭವನ ಕಟ್ಟಿದ್ದಾರೆ. ಆಮೇಲೆ ಅಪ್ಪಾಜಿ ಗೌಡ್ರು ಭದ್ರಾವತಿಯ ಗ್ರಾಮಾಂತರದ ಭಾಗದಲ್ಲಿ ಎಲ್ಲಾ ರಸ್ತೆಗಳನ್ನ ಮ್ಯಾಕ್ಸಿಮಮ್ ಮಾಡಿದ್ದಾರೆ, ಯಾವ್ದನ್ನು ಬ್ಯಾಲೆನ್ಸ್ ಬಿಟ್ಟಿಲ್ಲ.
ಆಮೇಲೆ ಇವತ್ತಿನ ಇದ್ರೊಳಗಡೆ ಶಾರದಾ ಅಪ್ಪಾಜಿ ಅವರಿಗೆ ಆ ಜನ ಎಲ್ಲರೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಶಾರದಾ ಅಪ್ಪಾಜಿ ಅವರು ಈ ಭಾಗದಲ್ಲಿ MLA ಆಗೇ ಆಗ್ತಾರೆ. ನನ್ನ ಹೆಸರು ಗೋವಿಂದ ಸ್ವಾಮಿ ಅಂತ ಹೇಳಿ, ನಾವು ಯಾರು ಮತವನ್ನು ಕೊಟ್ಟರೋ ಕಾಂಗ್ರೆಸ್ಸಿಗೆ, ಆ ಮತಕ್ಕೆ ನಾವು ಯಾವತ್ತೂ ಅಗೌರವ ಕೊಡದಂಗೆ ಕೆಲಸಗಳನ್ನು BK ಸಂಗಮೇಶ್ ಅವರು ಮಾಡಿದ್ದಾರೆ. ಇವತ್ತು ಇಂದು ಯಾರು ಮಾಡಿಲ್ಲ, ಮುಂದೆ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅಸಮಾಧಾನ ಅನ್ನತಕ್ಕಂಥದ್ದು ರಾಜಕೀಯದಲ್ಲಿ ಇರ್ತದೆ. ಅದಕ್ಕೆ ಆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಅವರಿಗೆ ಅವಕಾಶ ಕೊಟ್ಟಿಲ್ಲ, ಇವರಿಗೆ ಅವಕಾಶ ಕೊಟ್ಟಿಲ್ಲ ಅಂತೇಳಿ ಇವತ್ತೇನಾರ ಶಾಂತಿ ಸೌಹಾರ್ದ ಕಾಪಾಡಿದ್ದಾರೆ ಅಂತೇಳಿ ಹೇಳಿದ್ರೆ BK ಸಂಗಮೇಶ್ವರ್ ಅಂತೇಳಿ ಎದೆ ತಟ್ಟಿ ಹೇಳ್ಕೊಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲೂ ಅಭಿವೃದ್ಧಿ ಹರಿಕಾರರಾಗ್ತಾರೆ ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೇನೆ. 2013ರಿಂದ 2018ರವರೆಗೂ ಭದ್ರಾವತಿಲಿ ಆಗಿರುವಂತ ಎಲ್ಲ ಅಭಿವೃದ್ಧಿಗಳನ್ನ ಈಗಾಗಲೇ ಸಾಕಷ್ಟು ಜನ ಹೇಳಿದ್ದಾರೆ. ನೀವು ಗಮನಿಸ್ರಿ, 2013ರಿಂದ 2018ರವರೆಗೂ ಹೈಯೆಸ್ಟ್ ಸಾಗುವಳಿ ಚೀಟಿಯನ್ನು ಕೊಡಿಸಿದ್ ಯಾರಂದ್ರೆ ಅದು MJ ಅಪ್ಪಾಜಿಗೌಡರು ಅನ್ನೋದನ್ನ ಭದ್ರಾವತಿ ಜನ ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಲ್ಪಸಂಖ್ಯಾತ ಮೊರಾರ್ಜಿ ದೇಸಾಯಿ ಶಾಲೆಯನ್ನ ಭದ್ರಾವತಿಗೆ ತಂದಿದ್ದಾಗಿರ್ಬೋದು, ಪರಿಶಿಷ್ಟ ಪಂಗಡದ ಏನು ಮೊರಾರ್ಜಿ ದೇಸಾಯಿ ಶಾಲೆಯನ್ನ ತಂದಿದ್ದಾಗಿರ್ಬೋದು, ಅದೇ ರೀತಿಯಲ್ಲಿ BH ರಸ್ತೆ ಆಗಿರ್ಬೋದು, ತರೀಕೆರೆ ರಸ್ತೆ ಆಗಿರ್ಬೋದು, ಇವೆಲ್ಲವುಗಳ ಅಭಿವೃದ್ಧಿಗೆ ಕಾರಣೀಭೂತ ಯಾರು ಅಂತಂದ್ರೆ ಅದು ದಿವಂಗತ MJ ಅಪ್ಪಾಜಿಗೌಡರು ಅನ್ನೋದನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಗ್ರಾಮಾಂತರ ಭಾಗದಲ್ಲಿ 80% ರಸ್ತೆಗಳ ಅಭಿವೃದ್ಧಿ ಆಗಿದ್ದು ಅಪ್ಪಾಜಿಗೌಡರ ಕಾಲದಲ್ಲಿ, ನಗರ ಭಾಗದಲ್ಲಿ 9 ವಾಟರ್ ಟ್ಯಾಂಕ್ ಗಳ ನಿರ್ಮಾಣ ಆಗಿದ್ದು ಅಪ್ಪಾಜಿಗೌಡರ ಕಾಲದಲ್ಲಿ, ಶುದ್ಧ ನೀರಿನ ಘಟಕಗಳು ಗ್ರಾಮಾಂತರದಲ್ಲಿ 80% ಆಗಿದ್ದು ಅಪ್ಪಾಜಿಗೌಡರ ಕಾಲದಲ್ಲಿ. ಈ ರೀತಿ ಸಾಕಷ್ಟು ಅಭಿವೃದ್ಧಿಗಳನ್ನ ಅಪ್ಪಾಜಿಗೌಡರು ಭದ್ರಾವತಿಗೆ ಮಾಡಿರೋದು ನಿಶ್ಚಿತ. ಮೊಹಮ್ಮದ್ ರಫೀಕ್ ಅಂತ 8ನೇ ವಾರ್ಡು. ಈಗ ಅಭಿವೃದ್ಧಿ ಬಗ್ಗೆ ಎಲ್ಲರೂ ಮಾತಾಡ್ತಿದ್ದಾರೆ. ನಾನು 8ನೇ ವಾರ್ಡಿಗೆ ಬಂದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಬಿದ್ರ ಕಾಂಪೌಂಡರ್ ಸತಾನು ಈಗ ಕೆಲಸ ಆಗಿಲ್ಲ. ಈಗ ನೀವು ಬಂದಿರೋ ಜಾಗದಲ್ಲಿ ನಿಮ್ಮ ತಾಲೂಕ್ ಆಫೀಸ್ ಕಡೆ ಮುಂದ್ಗಡೆ ಅಲ್ಲೇ ನೋಡಿ ರೋಡು ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ಗೊತ್ತಾಗುತ್ತೆ. 8ನೇ ವಾರ್ಡಲ್ಲಿ ಚರಂಡಲ್ಲಿರೋ ಕಂಬಗಳು ತಗ್ಸಕ್ ಆಗ್ತಿಲ್ಲ. ಇವತ್ತು ಹೇಳ್ತಾರೆ ಅಭಿವೃದ್ಧಿ ಆಗಿದೆ ಅಂತ. ಈಗ ಬ್ರಿಡ್ಜ್ ಆಗ್ತಿರೋದು ಅಭಿವೃದ್ಧಿ ಆಗಿದ್ದು ಯಾವ ಇದಲ್ಲಿ ಹೋಗಿದ್ದು MJ ಅಪ್ಪಾಜಿಗೌಡರು ಇರೋ ಟೈಮಲ್ಲಿ ಬ್ರಿಡ್ಜ್ ಅಭಿವೃದ್ಧಿ ಆಗಿದ್ದು, ಕೆಲಸ ನಡೆದವ್ರದ್ದು. ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇರೋದ್ಯಾರು ಅಪ್ಪಾಜಿಗೌಡರು ಇದ್ದಾಗ ಆಗಿದ್ದು. ಈ ಸರಿ JDS ನ ಗೆಲ್ಲಿಸ್ತೀವಿ. ಗೆಲ್ಲಿಸಿದ ನಂತರ ಕೆಲಸಗಳು ಅಭಿವೃದ್ಧಿಗಳು ಆಗ್ತವೆ, ಜನಕ್ಕೆ ಮುಂದೆ ತಗೊಂಡ್ಬರ್ತೀವಿ. ಜೈ JDS. ನ್ಯೂಸ್ 18 ಕನ್ನಡ ವಾಹಿನಿಗೆ ಮೊಟ್ಟ ಮೊದಲಾಗಿ ಭದ್ರಾವತಿಯ ಜನತಾ ಪರವಾಗಿ ವಂದನೆಗಳನ್ನು ಅರ್ಪಿಸ್ತೇನೆ. ನಾನು 35 ವರ್ಷದಿಂದ ರಾಜಕೀಯದಲ್ಲಿದ್ದೀನಿ. 35 ವರ್ಷದಿಂದ ನಾನು ಸಂಗಮೇಶ್ ಅವ್ರ ಜೊತೆಲಿದ್ದವನು, ಹತ್ರದಿಂದ ಬಲ್ಲವನು. 35 ವರ್ಷದಿಂದ ಅವ್ರಕಿನ್ನ ಒಂದು ವರ್ಷ ಮೋಸ್ಟ್ಲಿ ನನ್ನ ಸೀನಿಯರ್ಸ್ ಅಂತತೆ. ಭದ್ರಾವತಿಯಲ್ಲಿ ಅಲ್ಲಿಂದ ಇಲ್ಲಿ ತನಕ ಅಲ್ಪಸಂಖ್ಯಾತ, ನಾನೊಬ್ಬ ಅಲ್ಪಸಂಖ್ಯಾತ. ಇಲ್ಲಿ ತನಕ ಒಂದೇ ಒಂದು ಗಲಾಟೆ ಆಗಿಲ್ಲ ಭದ್ರಾವತಿಯಲ್ಲಿ. ಅಧಿಕಾರದಲ್ಲಿ ಇರಲಿ ಇಲ್ಲದೆ ಹೋಗ್ಲಿ, ಸಂಗಮೇಶ್ ಅವರು ಒಂದು ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ಉದಾಹರಣೆ 7 ವರ್ಷಗಳಿಂದ ಕನಕ ಮಂಟಪದಲ್ಲಿ, ಇದೇ ಕನಕ ಮಂಟಪದಲ್ಲಿ ನನ್ನ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬಂದಿದ್ರು. ಅವತ್ತು ಅವರು ಮಾತು ಹೇಳಿದ್ರು, MPM ಅಲ್ಲಿ ಇವತ್ತು 380 ಕೋಟಿ ತರಕ್ಕೆ ಕಾರಣ BK ಸಂಗಮೇಶ್ ಅವರು. ಯಾಕಂತ ಹೇಳಿದ್ರೆ ನಾನು ಹೇಳಿಲ್ಲ, ಇದು ಸಿದ್ದರಾಮಯ್ಯರವ್ರು ಬಂದು ಬೆಳಗ್ಗೆ ಎದ್ದ ತಕ್ಷಣ ಬಂದು ಕಾಲು ಹಿಡಿತೀನಿ, ಕೈ ಹಿಡಿತಾನೆ ಸಂಗಮೇಶ್ ಅವರು ಬಂದು ಹಿಡ್ದಿ 380 ಕೋಟಿಗಳನ್ನ ತಂದು ಇವತ್ತು MPM ಅಲ್ಲಿ 5,000 ಮಂದಿಗೆ VR ಕೊಟ್ಟಿದ್ರು. ಅದರಲ್ಲೂ ವಿಶೇಷವಾಗಿ MPM ಕಾಂಟ್ರಾಕ್ಟ್ ಲೇಬರ್ ಗುತ್ತಿಗೆ ಕಾರ್ಮಿಕರಿಗೆ ಒಂದು ಪರಿಹಾರ ನಿಧಿಯವಾಗಿ ಒಬ್ಬೊಬ್ಬರಿಗೆ 5 ರಿಂದ 6, 7 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರು ಗುತ್ತಿಗೆದಾರ ಕಾರ್ಮಿಕರಿಗೆ. ಅದು ಮಾನ್ಯ ಸಂಗಮೇಶ್ ಅವರು ಮಾಡಿರ್ತಕ್ಕಂಥ ದೊಡ್ಡ ಕಾರ್ಯ. ಎಲ್ಲರಿಗೂ ನಮಸ್ಕಾರ. ನಾನು ಹೆಸರು ರಾಜಶೇಖರ್ ಅಂತ. ಈ ಒಂದು 30 ವರ್ಷದಲ್ಲಿ JDS ಹಾಗೂ ಕಾಂಗ್ರೆಸ್ ಭದ್ರಾವತಿ ನಾಳಿದೆ, ಆದ್ರೆ ಎಲ್ಲೂ ಅಭಿವೃದ್ಧಿ ಕಾಣ್ತಾ ಇಲ್ಲ. ಹಾಗಾಗಿ ಜನಗಳಿಗೆ ಹೇಳೋದು ಒಂದೇ ಮಾತು, ಈ ಸತಿ ನಾವು BJPನ ಒಂದು ಚಾನ್ಸ್ ಕೊಡಿ, ಒಂದ್ಸತಿ ನೀವು ಎಲೆಕ್ಟ್ ಮಾಡಿ ನೋಡಿ. ಮುಂದಿನ ದಿನಗಳಲ್ಲಿ ಭದ್ರಾವತಿ ಹೇಗಾಗುತ್ತೆ ಅನ್ನೋದು, ಯಾಕಂದ್ರೆ ಕೇಂದ್ರದಲ್ಲೂ ನಮ್ಮ ನರೇಂದ್ರ ಮೋದಿ ಇರೋದ್ರಿಂದ ಹಾಗೂ ರಾಜ್ಯದಲ್ಲೂ ನಮ್ಮ BJP ಸರ್ಕಾರದಿಂದ ಮುಂದಿನ ಸತಿನೂ ಸಹಿತ ಅಷ್ಟೇ ನಮ್ದು BJP 135 ಅಧಿಕ ಸೀಟ್ ಬರುತ್ತೆ ಅಂತ ಒಂದು ಗ್ಯಾರಂಟಿ ಇದೆ. ನ್ಯೂಸ್ 18 ಚಾನೆಲ್ಗೆ ಭದ್ರಾವತಿಯ ಜನತೆ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತೀನಿ. ಭದ್ರಾವತಿಲಿ ಅಭಿವೃದ್ಧಿ ಅಂದ್ರೆ ಅಪ್ಪಾಜಿ ಅಂದ್ರೆ ಅಭಿವೃದ್ಧಿ. ಬರೀ ಆ ಕೆಲಸ ಈ ಕೆಲಸ ಅಲ್ಲ, ಟೋಟಲಿ ಭದ್ರಾವತಿಲಿ ಎಲ್ಲೆಲ್ಲಿ ಅಭಿವೃದ್ಧಿ ಆಗಿದೆ ಅದಕ್ಕೆಲ್ಲದು ಅಪ್ಪಾಜಿನೇ ಕಾರಣ. ಎಲ್ಲಾ ಜಾತಿನ, ಎಲ್ಲಾ ಧರ್ಮದವ್ರನ್ನ ಎಲ್ಲರೂ ಪ್ರೀತಿಸ್ತಾರೆ. ಆದ್ರೆ ಎಲ್ಲಾ ಜಾತಿ, ಎಲ್ಲಾ ಧರ್ಮ ಇರ್ತಕ್ಕಂಥ ಬಡವ್ರನ್ನ ಗುರುತಿಸಿ ಯೋಚನೆ ಮಾಡಿ ಗುರುತಿಸಕ್ಕಂತ ಶಕ್ತಿ ಇದು ಅಪ್ಪಾಜಿಗೆ ಮಾತ್ರ. ಬಡವ್ರು ಅಂದ್ರೆ ಬಹಳ ಗೌರವ ಇಟ್ಟಂತ, ಪ್ರೀತಿ ಕೊಡ್ತಂತ ಅಪ್ಪಾಜಿ. ಈ ನಮ್ಮ ಜಿಲ್ಲೆಯಲ್ಲಿ ಯಾರಾದ್ರೂ ಸಾಗುವಳಿ ಚೀಟಿನ ಅತಿ ಹೆಚ್ಚಾಗಿ ಕೊಟ್ಟಿದ್ರೆ ಅದು ಅಪ್ಪಾಜಿ ಮಾತ್ರ. 2,000 ಚಿಲ್ಲರೆ ಮನೆಗಳನ್ನ ಯಾರಾದ್ರೂ ತಂದಿದ್ರೆ ಒಂದು ತಾಲೂಕಿಗೆ, ಅದು ಅಪ್ಪಾಜಿಯವರ ಕಾಲದಲ್ಲಿ ಅನ್ನೋದನ್ನ ದಯವಿಟ್ಟು ಯಾರು ಮರಿಬಾರ್ದು.
ಚುನಾವಣಾ ಚಕ್ರ ಕಾರ್ಯಕ್ರಮದಲ್ಲಿ ಒಂದು ವಿರಾಮ. ಏನೇನೆಲ್ಲ ನಮ್ಮ ಭದ್ರಾವತಿ ಕೊಡುಗೆ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಪ್ರೂಫ್ ಮಾಡಕ್ ನಾನ್ ರೆಡಿ ಇದೀನಿ, ನೀವೆಲ್ಲ ರೆಡಿ ಇದೀರಾ ಅಲ್ವಾ? ಪ್ರತಿಯೊಂದು ಸಮುದಾಯಕ್ಕೆ 10 ಕೋಟಿ ಕೊಟ್ಟಿರೋ ನಾಯಕ ಯಾರು ಒಬ್ರು ಇದ್ರೆ BK ಸಂಗಮೇಶ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರತಿಯೊಂದು ಜಾತಿ, ಪ್ರತಿಯೊಂದು ಸಮುದಾಯವನ್ನು ಒಟ್ಟೊಟ್ಟಿಗೆ ಕರ್ಕೊಂಡು ಹೋಗೋ ನಾಯಕ ಯಾರು ಒಬ್ರು ಇದ್ರೆ ಅದು BK ಸಂಗಮೇಶ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದನ್ನ ನಮ್ ಭದ್ರಾವತಿ ಜನ ಪ್ರತಿಯೊಬ್ರು ಕಾಯ್ತಾ ಇದಾರೆ. ಭದ್ರಾವತಿ ಋಣ ತೀರ್ಸ್ಬೇಕು ಅಂತ ಅಂದ್ರೆ ಪ್ರತಿಯೊಬ್ರು ಸಂಗಣ್ಣ ಅವರಿಗೆ ಅಧಿಕಾರ ಕೊಟ್ಟೇ ಕೊಡ್ತಾರೆ, ಶಾಸಕರನ್ನಾಗೂ ಮಾಡ್ತಾರೆ, ಸಚಿವರನ್ನಾಗೂ ಮಾಡ್ತಾರೆ. ಇದು ನಮ್ ಜನ ನಾವು ಕಾಯ್ತಾ ಇವಿ. ಮಣ್ಣಿನ ಋಣ ನಾವು ತೀರಿಸ್ತೀವಿ. ಸಂಗಣ್ಣ ಅವ್ರ ಅಧಿಕಾರಕ್ಕೆ ಬಂದೇ ಬರ್ತಾರೆ. ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಕಟ್ಟಿದ್ದಾರೆ ಅಪ್ಪಾಜಿ ಗೌಡ್ರು. 95 ಮನೆ ಖಾಲಿ ಮಾಡಿಸಿ ಬಸ್ ಸ್ಟ್ಯಾಂಡ್ ಕಟ್ಟಿದ್ದಾರೆ. ಅದೇ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಕಟ್ತಾ ಇದ್ದಾರೆ. ಇರೋ ಜಾಗದಲ್ಲಿ ಗೋಪುರದ ತರ ಕಟ್ತಾ ಇದ್ದಾರೆ. ಒಂದು 10 ಹಳ್ಳಿ ಇರ್ಬೋದನಪ್ಪ ಅಪ್ಪಾಜಿ ಬಡವಣ್ಣ ಅಂತೇಳಿ. 10 ಹಳ್ಳಿನೇ ಇದಾವೆ ಭದ್ರಾವತಿ ತಾಲೂಕಲ್ಲಿ. ಅಷ್ಟು ಅಭಿವೃದ್ಧಿ ಮಾಡಿದ ಹೆಸರು ಅಪ್ಪಾಜಿ ಗೌಡ್ರಿಗಿದೆ. ನಮಸ್ಕಾರ, ನನ್ನ ಹೆಸರು ಕವಿತಾ ರಾವ್ ಅಂತ. ಇಷ್ಟು ವರ್ಷ ಸಂಗಮೇಶ್ ಅವರೂ ಅಪ್ಪಾಜಿ ಅವರೂ ಈಗ ಸಂಗಮೇಶ್ ಅವ್ರ ಕಾಲದಲ್ಲಿ ಅಭಿವೃದ್ಧಿ ಆಗಿದೆ ಅಂತ ಇದ್ದಾರೆ. ಇವಾಗ ರಾಜ್ಯದಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ. ಅವ್ರು ಗ್ರಾಂಟ್ ಕೊಡೋದಕ್ಕೋಸ್ಕರ ಇಲ್ಲಿಗೆ ದುಡ್ಡು ಬರ್ತಾ ಇದೆ ಅಲ್ವಾ? ಮುಖ್ಯಮಂತ್ರಿಗಳಲ್ಲಿ ಬಿಡುಗಡೆ ಮಾಡಿಲ್ಲ ಅಂದ್ರೆ ಇಲ್ಲಿಗೆ ಬರೋಲ್ಲ. ಇವಾಗ ಡಬಲ್ ಇಂಜಿನ್ ಸರ್ಕಾರ ಇದೆ. ಅದೇ ಟ್ರಿಬಲ್ ಇಂಜಿನ್ ಸರ್ಕಾರ ಆದ್ರೆ ಇನ್ನೂ ಒಳ್ಳೆ ಮಟ್ಟಿಗೆ ಅಧಿಕಾರ ಚೆನ್ನಾಗಿ ಅಭಿವೃದ್ಧಿ ಆಗತ್ತೆ ಇಲ್ಲಿ ಭದ್ರಾವತಿಯಲ್ಲಿ. ಮತ್ತೆ ನಮ್ಮ ಸಂಸದರಾಗಿರುವಂತ ರಾಘಣ್ಣ ಅವರು ತುಂಬಾ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ. ಇಲ್ಲೂ ಸಹ ನಮ್ಮ ಭದ್ರಾವತಿಯಲ್ಲಿ ಈ ಸಲ ಬಿಜೆಪಿ ಗೆಲ್ಸ್ಕೊಡಿ ದಯವಿಟ್ಟು. ಚೆನ್ನಾಗಿ ಅಭಿವೃದ್ಧಿ ಇನ್ನೂ ಒಳ್ಳೆ ಮಟ್ಟದಲ್ಲಿ ಹಿಂದೆಂದೂ ಕಾಣದಿರೋಂತ ಅಭಿವೃದ್ಧಿಗಳನ್ನ ನಾವು ಕಾಣಬಹುದು ಅಂತ ಹೇಳ್ಬಿಟ್ಟು ಹೇಳಕ್ಕೆ ಹೆಮ್ಮೆ ಆಗ್ತಾ ಇದೆ. ಭದ್ರಾವತಿ ತಾಲೂಕಿನಲ್ಲಿ 3 ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಿಂಗನಮನೆ, ಹಿರಿಯೂರು, ಆಮೇಲೆ ಕೂಡ್ಲಿಗೆರೆ 3 ಜಿಲ್ಲಾ ಪಂಚಾಯತಿಯಲ್ಲಿ ಸಾವಿರಾರು ಕೋಟಿನ ಅನುದಾನವನ್ನು ತಂದೆ ಸಂಗಣ್ಣನವರು ಎಲ್ಲಾ ಏರಿಯಾದಲ್ಲಿ ಇವತ್ತು ಗಲ್ಲಿ ನೋಡಿದ್ರೆ ಕಾಂಕ್ರೀಟ್ ರೋಡ್ಗಳಾಗಿದ್ದಾವೆ, ಬಾಕ್ಸ್ ಚರಂಡಿಗಳಾಗಿದ್ದಾವೆ, ಎಲ್ಲಾ ಕೆಲಸಗಳನ್ನು ಮಾಡ್ತಿದ್ದಾರೆ. ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಭದ್ರಾವತಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರು ಇರೋದು ಒಬ್ರೆ. ಆದರೂ ನರೇಂದ್ರ ಮೋದಿ ಅವರೆಲ್ಲ ಬಂದಾಗ ನಾನು ಯಾವುದೇ ಕಾರಣಕ್ಕೂ ಆ ಫಂಕ್ಷನ್ ವಿಮಾನ ನಿಲ್ದಾಣದ ಉದ್ಘಾಟನೆಗೆ ಹೋಗಲ್ಲ ಅಂತ ಹೇಳಿ ಸಂಗಣ್ಣನವರು ಕಾರ್ಮಿಕರ ಜೊತೆಗೆ ನಿಂತ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡಿ ಬಂಧಿಸಿದ್ರು ಬಿಜೆಪಿಯವರು. ದಯಮಾಡಿ ಇವಾಗ ಹೇಳ್ತಿದ್ದೀನಿ ಕೇಳ್ರಿ, ಭದ್ರಾವತಿಯಲ್ಲಿ ಏನಾರ ಅಭಿವೃದ್ಧಿ ಕೆಲಸ ಆಗಿದ್ರೆ ಅದು BK ಸಂಗಮೇಶ್ ಅವರಿಂದ ಮಾತ್ರ ಸಾಧ್ಯ, ಇನ್ನು ಯಾರಿಂದನೂ ಸಾಧ್ಯ ಇಲ್ಲ. ಕ್ಷೇತ್ರದ ಜನತೆ ಅವ್ರ ಪರ ಇದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಸಂಗಮೇಶ್ ಸಾಹೇಬರಿಗೆ 50,000 ಮತಗಳ ದಾಸ್ತಿಯನ್ನು ಕೊಟ್ಟು ಗೆಲ್ಸಿ. ಸಂಗಣ್ಣವರು ಎಲ್ಲಾ ಜಾತಿ ಧರ್ಮದವ್ರನ್ನು, ಎಲ್ಲಾ ಸಮುದಾಯದವ್ರನ್ನು ಒಂದೇ ತರ ಕಾಣುವಂತ ಭದ್ರಾವತಿಯಲ್ಲಿ ಯಾರು ಒಬ್ರು ನಾಯಕರು ಇದ್ರೆ ಅದು ನಮ್ಮ ಸಂಗಣ್ಣ ಅವ್ರು ಮಾತ್ರ. ಯಾಕೆ ಅಂತಂದ್ರೆ ಅವ್ರು ಯಾವತ್ತು ಯಾವ್ದು ಜಾತಿ ಗುರುತಿಸಿ ಮಾತಾಡಲ್ಲ, ಯಾವತ್ತು ಸಮುದಾಯ ಗುರುತಿಸಿ ಮಾತಾಡಲ್ಲ. ಇಂಥ ನಾಯಕರು ಭದ್ರಾವತಿ ಬೇಕು. ಯಾಕೆಂದ್ರೆ ಶಾಂತಿ ಪ್ರಿಯ ಶಾಸಕರು ಅಂತ ಇಡೀ ಭದ್ರಾವತಿ ಸಮುದಾಯ ಜನ ಸೇರಿಸಿ ಇಟ್ಟಿದ್ರು ಶಾಂತಿ ಪ್ರಿಯ ಶಾಸಕರು ಅಂತ ಹೇಳಿ. ಇನ್ನ ಏನೇನ್ ಕೆಲಸ ಮಾಡಿದ್ರು ಅಂತ ಹೇಳಿ ನಾನು ಚೊಕ್ಕದಾಗ 1 ನಿಮಿಷದಲ್ಲಿ ಹೇಳ್ತೀನಿ. ಇದೇ ಮಿನಿ ವಿಧಾನಸೌಧ ಮಾಡಿದ್ದು ಸಂಗಣ್ಣವರು, KSRTC ಡಿಪೋ ಮಾಡಿದ್ದು ಸಂಗಣ್ಣವರು, ಇವತ್ತು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಮಾಡ್ತಿರೋದು ನಮ್ಮ ಸಂಗಣ್ಣವರೇ. ಇವತ್ತು ಈ 5 ವರ್ಷದಲ್ಲಿ ಸುಮಾರು 180 ಶಾಲೆಗೆ ಶಾಲಾ ಕೊಠಡಿ ದುರಸ್ತಿ ಆಗಿರೋದನ್ನ ಕಾಮಗಾರನೇ ರಿಪೇರಿ ಕೆಲಸದ್ದು ಮಾಡಿಸಿದ್ದಾರೆ. ಯಾಕೆಂದ್ರೆ ವಿದ್ಯೆ ಇದ್ರೆ ಮಕ್ಕಳಿಗೆ ಮುಂದಿನ ಭವಿಷ್ಯದ ಚೆನ್ನಾಗಿರ್ತಾರೆ ಅನ್ನೋ ದೃಷ್ಟಿಯಿಂದ ಮಕ್ಕಳಿಗೆ ಶಾಲೆ ಬಗ್ಗೆನೂ ಹೆಚ್ಚಿನ ಗಮನ ಕೊಟ್ಟು ಮಾಡಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಬಸವರಾಜು ಅಂತ, ನಗರಸಭೆ ಸದಸ್ಯರು ಹಾಗೂ ವಾಲ್ಮೀಕಿ ಸಮಾಜದ ಅಧ್ಯಕ್ಷರು. ಇವತ್ತೇನಾರ ನಮ್ಮ ಸಮಾಜಕ್ಕೆ, ವಾಲ್ಮೀಕಿ ಸಮಾಜಕ್ಕೆ ನಮಗೆ ಭವನ ಮಾಡಿಕೊಟ್ಟಿರೋ ನಮ್ಮ ಅಪ್ಪಾಜಿ ಗೌಡ್ರು, ಮತ್ತೆ ಎಲ್ಲಾ ಗ್ರಾಮಾಂತರದೊಳಗೆ ವಾಲ್ಮೀಕಿ ಭವನ, ಅಂಬೇಡ್ಕರ್ ಭವನ ಹೆಚ್ಚಿನ ಇದರೊಳಗೆ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಅಪ್ಪಾಜಿ ಗೌಡ್ರು. ಯಾಕೆ ಅಂದ್ರೆ ನಾನು ಸಮಾಜದ ಅಧ್ಯಕ್ಷ ಆಗಿ ಅವತ್ತು ಇದ್ದೆ ಸಮಾಜದೊಳಗೆ. ಹಾಗಾಗಿ ನಮ್ಮ ಸಮಾಜಕ್ಕೆ ಆಗ್ಲಿ, ನಮ್ಮ SC ST ಸಮಾಜಕ್ಕೆ ಆಗ್ಲಿ, ಪ್ರತಿ ಒಂದು ಹಳ್ಳಿಗೂ ಇವತ್ತು ಏನ್ ಮಾಡಿದ್ದಾರೆ, 12 ಲಕ್ಷದ ಫಂಡ್ ಪ್ರಕಾರ 12 ಲಕ್ಷ ಒಂದು ಸಭಾಭವನಕ್ಕೆ ಹಳ್ಳಿಗೆ 12 ಲಕ್ಷ ಪ್ರಕಾರ ನಮಗೆ 2 ಕೋಟಿ ಕೊಟ್ಟಿದ್ದಾರೆ. ಮುಂದೆ ಶಾರದಮ್ಮ ಅವರು ಒಂದು ಹೆಣ್ಣು ಮಗು ಇಲ್ಲಿ ಶಾಸಕಿ ಆದ್ರೆ ಭದ್ರಾವತಿಯನ್ನ ಬೇರೆ ತರನೇ ಸಂದೇಶವನ್ನ ಕೊಟ್ಟು ಬೇರೆ ತರನೇ ಪ್ರಗತಿಪರ ಭದ್ರಾವತಿಯಾಗಿ ಮಾಡಿ ಒಳ್ಳೆ ಒಂದು ಜನಕ್ಕೆ ಸಂದೇಶ ಕೊಡ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಭದ್ರಾವತಿ ಎರಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು. ಭದ್ರಾವತಿಲಿ ಬಡವರಿಗೆ ಏನಾರ ಕೈಗೆ ಸಿಕ್ಕಿ ಶಾಸಕರು ಅನ್ಸ್ಕೊಂಡಿರೋರು ಅಪ್ಪಾಜಿ ಅವರು. ಹಾಗೇನೆ ಬೆಳ್ಳಿಗೆರೆಯಲ್ಲಿ ಫಾರೆಸ್ಟ್ನವರು ಟ್ರಂಚ್ ಹೊಡೆದು ಗಿಡ ನೆಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಹಗಲು ರಾತ್ರಿ ಅನ್ನೋದೇ ಅಲ್ಲಿ ಕುತ್ತಿ ಅನ್ನ ನೀರಿಲ್ದಲೆ ಅವರಿಗೆ ಸಾಗುವಳಿ ಕೊಟ್ಟಂತ ವ್ಯಕ್ತಿ ಯಾರ ಇದ್ರೆ ಅಪ್ಪಾಜಿ ಅವರು. ಮತ್ತೆ ಹಾಗೇನೆ 39 ಗ್ರಾಮ ಪಂಚಾಯತಿ ಭದ್ರಾವತಿ ತಾಲೂಕಲ್ಲಿದ್ದಾವೆ. ಅವರಿಗೆ ಮನೆಯನ್ನ ಸ್ವಂತ ಖುದ್ದು ಅರ್ಜಿ ತಗೊಂಡು ಅವ್ರ ಮುಖಾಂತರ ಮನೆಯನ್ನ ಕೊಟ್ಟಂತ ವ್ಯಕ್ತಿ ಯಾರ ಇದ್ರೆ ಅಪ್ಪಾಜಿ ಅವರು. ಇಷ್ಟು ಹೇಳ್ತಾ ಈ ಸತಿ ಶಾರದಾ ಅಪ್ಪಾಜಿ ಅವರು ಗೆಲ್ತಾರೆ. ಒಬ್ಬ ಹೆಣ್ಮಗಳು ಭದ್ರಾವತಿಯಿಂದ ವಿಧಾನಸೌಧಕ್ಕೆ ಹೋಗ್ತಾರೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿ 2 ಮಾತು.
ಭದ್ರಾವತಿಯಲ್ಲಿ 570 ಕೋಟಿ. ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಏಕೈಕ ಶಾಸಕ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಒಬ್ರೆ. ಎಲ್ಲಿ ಯಾವ MLA ಈ 6 ಜನ MLA ಅಲ್ಲಿ ಯಾವ ಮನೆ ಹತ್ರನೂ ಯಾವ ನಾಯಿ ನರಿ ಹೋಗಲ್ಲ. ಸಂಗಮೇಶ್ ಮನೆಯಲ್ಲಿ ಪ್ರತಿಯೊಂದು ಜಾತಿನೂ ಪ್ರತಿಯೊಂದು ಎಲ್ಲ ಸಮಾಜನೂ ಹೋಗುತ್ತೆ. ಕಾರಣ ಏನಂದ್ರೆ ಜಾತಿ ಇಲ್ಲ ಅವ್ರ ಹತ್ರ. ಅಭಿವೃದ್ಧಿ ಬಗ್ಗೆ ಬೇಡ. 560 ಕೋಟಿ ವಿರೋಧ ಪಕ್ಷದಲ್ಲಿ ಇದ್ರು 560 ಕೋಟಿ ಗ್ರಾಂಟ್ ತಗೊಂಡು ಬಂದಿದ್ದಾರೆ ಸಂಗಮೇಶ್. BH ರೋಡ್ ಅಲ್ಲಿ 10 ಕೋಟಿ 70 ಲಕ್ಷ ರೂಪಾಯಿ ಕೆಲಸ ಆಗಿದೆ. ಎಲ್ಲರಿಗೂ ನಮಸ್ತೆ. ವಿನಯ್ ಅಂತೇಳಿ, ಗುಂಡ ಅಂತೇಳಿ. ಇವತ್ತು ಭದ್ರಾವತಿಲಿ ಎಲ್ಲಾ ಧರ್ಮದವ್ರಿಗೂ, ಹಿಂದೂ ಆಗಿರ್ಲಿ, ಮುಸ್ಲಿಮ್ಸ್ ಆಗಿರ್ಲಿ, ಕ್ರಿಶ್ಚಿಯನ್ ಆಗಿರ್ಲಿ, ಎಲ್ಲೇ ಆಗಿರ್ಲಿ, ಜಟ್ಪಟ್ ನಗರದ ಹತ್ರ ಒಂದು ಜಾಗ ಇದೆ. ಸುಮಾರು ಹೆಚ್ಚು ಕಮ್ಮಿ 1,000 ಕೋಟಿ 100 ಕೋಟಿ ಬೆಲೆ ಬೀಳುತ್ತೆ. ಅಂತ ಜಾಗನ ದಾನವಾಗಿ ಬರ್ಕೊಟ್ಟಂತ ಏಕೈಕ ವ್ಯಕ್ತಿ ಯಾರು ಇದ್ರೆ ಅದು ನಮ್ಮ BK ಸಂಗಮೇಶ್ ಅವರು. ಭದ್ರಾವತಿಲಿ ಅಭಿವೃದ್ಧಿ ಇಲ್ಲ ಅಂತ ಹೇಳ್ತಾರಲ್ಲ, ಈ ಸಂಚುವನ್ನಮ್ಮ ಶಾಲೆ ಕೊಠಡಿನ ಮೇಲ್ದರ್ಜೆಗೇರಿಸಿದ್ದು ಸಂಗಣ್ಣ. ಅಂತದ್ರಲ್ಲಿ ಇಡೀ ಭದ್ರಾವತಿ MPM ಯಾರಿಂದ ಹಾಳಾಯ್ತು, VSL ಯಾರಿಂದ ಹಾಳಾಯ್ತು ಅಂತ ಜನಕ್ಕೆ ಗೊತ್ತಿದೆ. ಅದನ್ನ ಯಾರು ಇಲ್ಲಿ ನಾವು ಸ್ಟೇಜ್ ಮೇಲೆ ತೋರಿಸ್ಕೊಳ್ಳೋದು ಬೇಡ, ಜನಕ್ಕೆ ಗೊತ್ತಿದೆ. ಮುಂದಿನ ದಿನಗಳಲ್ಲಿ ಜನನೇ ಉತ್ತರ ಕೊಡ್ತಾರೆ. ಆಯ್ತಾ? ಯಾರು ಉದ್ಧಾರ ಮಾಡಿದ್ರು, ಯಾರು ಬಿಟ್ರು, ಅದು ಭದ್ರಾವತಿ ಜನಕ್ಕೆ ಆಲ್ರೆಡಿ ತೀರ್ಮಾನ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ. ಭದ್ರಾವತಿಯಲ್ಲಿ ಅಭಿವೃದ್ಧಿ ಅಧಿಕಾರರು ಯಾರು ಇದ್ರೆ, ಎಲ್ಲಾ ಧರ್ಮದ ನಾಯಕರು ಯಾರು ಇದ್ರೆ ಅದು BK ಸಂಗಮೇಶ್. ನಾನು ಮಿಲಿಟರಿ ರಿಟೈರ್ಡ್ ಸುಬೇದಾರ್ ಕೃಷ್ಣೋಜಿರಾವ್. ಮೋದಿ ಅವರು ಬಾರ್ಡರ್ ನೋಡಿದ್ರೆ ಎಷ್ಟು ಕೋಟಿ ಗಟ್ಟಲೆ ಖರ್ಚು ಮಾಡಿದಾರೆ ಗೊತ್ತಿದ್ಯಾ? ರೋಡು ರಸ್ತೆಗಳಿಗೆಲ್ಲ ಕೋಟ್ಯಾಂತರ ರೂಪಾಯಿ ಅನುದಾನ ಕೊಡ್ತಾರೆ. ಕುಡಿಯ ನೀರಿಗೆ, ಶೌಚಾಲಯಕ್ಕೆ ಎಲ್ಲಾ ಕಡೆನೂ ದುಡ್ಡು ಕೊಡ್ತಿರೋದು. ಯೂಟಿಲೈಸ್ ಮಾಡ್ತಿರೋದು ಸ್ಟೇಟ್ ಗವರ್ಮೆಂಟ್ ಮಾಡಬೇಕು. ಬೇರೆದು ಅವ್ರು ಬರಲ್ಲ. ಯಾವ್ದು BJP ಬರ್ಲಿ, ಕಾಂಗ್ರೆಸ್ ಬರ್ಲಿ, JDS ಬರ್ಲಿ, ಅನುದಾನ ಬರೋದು ಸೆಂಟ್ರಲ್ ಇಂದ ಕೊಟ್ಟಾಗ್ಲಿ ಮಾಡೋದು. GST ಆಯ್ತು, ಅದಾಯ್ತು, ಇದಾಯ್ತು ಅಂತೀರಾ. ಕೊರೋನಾದಲ್ಲಿ ಮನೆಯಲ್ಲಿ ಇದ್ದಿದ್ದು ಎಲ್ಲ ಕಾರ್ಮಿಕರಿಗೆಲ್ಲ 5,000 ರೂಪಾಯಿ 10,000 ರೂಪಾಯಿ ಕೊಟ್ಟು ಮಾಡಿದ್ರು. ಈ ಸಾರಿ ಬಿಜೆಪಿಗೆ ಸ್ವಲ್ಪ ನೀವು ಗಮನ ಇಟ್ಟು ಮೋದಿಯಿಂದ ನೋಡ್ಕೊಂಡು ವೋಟ್ ಹಾಕಿ. ಯಾವುದೇ ಪಕ್ಷ ನೋಡಬೇಡಿ, ಅಭಿವೃದ್ಧಿ ಕಾರ್ಯ ಆಗುತ್ತೆ. VSL ಒಂದು ಹಂತದಲ್ಲಿ ಬರುತ್ತೆ. ಭದ್ರಾವತಿಯ ಶಾಸಕರಾದಂಥ BK ಸಂಗಣ್ಣನವರು ರಾಜಕಾರಣಕ್ಕೆ ಬಂದಂಥ ದಿನದಿಂದನೂ ಭದ್ರಾವತಿಯಲ್ಲಿ ಎಲ್ಲ ಸಮುದಾಯದವರೆಗೂ ಸಮಾನ ಅವಕಾಶವನ್ನು ಕೊಡೋದ್ರ ಮೂಲಕ VSL MPM ಕಾರ್ಖಾನೆಯನ್ನು ಉಳಿಸಬೇಕು ಅಂತೇಳಿ ಅವತ್ತಿನಿಂದ ಇವತ್ತುವರೆಗೂ ಸತತ ಪ್ರಯತ್ನ ಪಟ್ಟಂತ ಯಾವುದಾದರ ವ್ಯಕ್ತಿ ಭದ್ರಾವತಿಯಲ್ಲಿದ್ರೆ ಅದು BK ಸಂಗಮೇಶ್ವರ್ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರದು. ಅವರು ಗೆದ್ದಂಥ ಸಂದರ್ಭದಲ್ಲಿ ಪಕ್ಷದಲ್ಲಿ ರಾಜ್ಯದಲ್ಲಿ ಸರ್ಕಾರ ಇಲ್ಲ ಅಂದ್ರೂ ಪರವಾಗಿಲ್ಲ, ಭದ್ರಾವತಿಯಲ್ಲಿ ಅಭಿವೃದ್ಧಿಗೆ ಯಾವುದೇ ಕೊರತೆ ಇಲ್ಲ. ಯಾವುದೇ ಊರು, ಯಾವುದೇ ಕೇರಿಗೆ ಹೋದ್ರೂ ಎಲ್ಲವೂ ಕಾಂಕ್ರೀಟ್ ರಸ್ತೆ, ಎಲ್ಲವೂ ಸತ ಅಭಿವೃದ್ಧಿಗಳನ್ನು ಇವತ್ತು ಭದ್ರಾವತಿಯಲ್ಲಿ ಕಾಣ್ತೀರ. ಅವರ ಅಭಿವೃದ್ಧಿ ಮಾಡ್ತಿರ್ತಕ್ಕಂಥ ವಿಚಾರದಲ್ಲಿ ಇವತ್ತು ಭದ್ರಾವತಿ ನಗರಸಭೆ ಆಗಿರ್ಬೋದು, ಎಲ್ಲವೂ ಸತ ಇವತ್ತು ಶಾಸಕರ ಹಿಡಿತದಲ್ಲಿದೆ. ಮುಂದಿನ ದಿನಗಳಲ್ಲೂ ಸತ ಅವರ ಭದ್ರಾವತಿಯಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಅವರಿಗೆ ಸಹಕಾರವನ್ನು ಕೊಡುತ್ತೆ. ಒಳ್ಳೆ ರೀತಿಯ ಅಭಿವೃದ್ಧಿ ಕಾರ್ಯಗಳು ಅವರು ಮುಂದಿನ ದಿನಗಳಲ್ಲಿ ಸಂಗಣ್ಣರು ಜಯಶಾಲಿ ಆಗ್ತಾರೆ, ಗೆಲ್ತಾರೆ ಅಂತ ಕೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಧುಸೂದನ್ ಅಂತ. ಏನು ನಮ್ಮ ಅಪ್ಪಾಜಿ ಗೌಡ್ರು ಇವತ್ತು ಇಲ್ಲದೆ ಇರ್ಬೋದು, ಆದರೆ ಏನು ಒಬ್ಬ ಲೀಡರ್ ಅಂತ ಅಂದ್ಬಿಟ್ಟು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತ ಜನರಿಂದ ಗೆದ್ದು ಜನಕ್ಕೋಸ್ಕರ ಕೆಲಸ ಮಾಡಿ ನಮ್ಮ ಬ್ರದರ್ ಈಗ ಯಾರೋ ಹೇಳಿದ್ರು ಕೋವಿಡ್ ಅಲ್ಲಿ ಏನೋ ಕೊಟ್ಟಿದ್ದಾರೆ, ಅಕ್ಕಿ ಕೊಟ್ಟಿದ್ದಾರೆ ಇದು ಅಂತ. ಆದರೆ ಅವ್ರಿಗೆ ಸ್ವಲ್ಪ ನಾನು ಹೇಳಕ್ ಇಷ್ಟಪಡ್ತೀನಿ, ನಮ್ಮ ನಾಯಕರು ಕೋವಿಡ್ ಅಲ್ಲಿ ಜನಕ್ಕೋಸ್ಕರ ಪ್ರಾಣನೇ ಕೊಟ್ಟಿದ್ದಾರೆ. ಇದನ್ನ ದಯವಿಟ್ಟು ಅವ್ರನ್ನ ಇದು ಮಾಡ್ಕೊಬೇಕು. ಯಾಕಂದ್ರೆ ಯಾವ ಇನ್ಸಿಡೆಂಟ್ ಅಲ್ಲಿ ಅವ್ರಿಗೆ ಯಾವ ಹಾಸ್ಪಿಟ್ಲ್ ಯಾಕೆ ಕೊಡ್ಲಿಲ್ಲ ಅಂದ್ರೆ ಉದ್ದೇಶ ಜನಕ್ಕೋಸ್ಕರ ಓಡಾಡೋದಕ್ಕೋಸ್ಕರ ಅವರ ಪ್ರಾಣ ತ್ಯಾಗ ಮಾಡಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಶೇಖ್ ಜರಾರ್ ಅಂತ ಕಡ್ಸಾ ದಳಂಕೋಟೆ ಗ್ರಾಮ ಹತ್ರ ಅಧ್ಯಕ್ಷ ನಾವು. ಈಗ ಅಲ್ಲಿ ಸಂಗಮೇಶ್ ಅವರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಕೊಟ್ಟಿರೋದು ಕೊಡುಗೆ 5 ಕೋಟಿ ರೂಪಾಯಿ ತಡ್ಸಾ ದಳಂಕೋಟೆಗೆ CC ರಸ್ತೆ ಕೊಟ್ಟಿದ್ದಾರೆ. ಅದ್ ಬಿಟ್ರೆ ಅಭಿವೃದ್ಧಿ ಏನ್ ಮಾಡಿದೆ ಅಂತ ಇವ್ರು ಹೇಳ್ತಾ ಇದಾರೆ. ಎಷ್ಟು ಜನ PU ಕಾಲೇಜ್ ಕೊಟ್ಟಿದ್ದಾರೆ. 4 ಕೋಟಿ ಹೆಚ್ಚು ಅನುದಾನದಲ್ಲಿ ಏತ ನೀರಾವರಿ ಕೊಟ್ಟಿದ್ದಾರೆ ರೈತರಿಗೆ. ಅದೆಲ್ಲ ಬಿಟ್ಟು ಕಾಂಗ್ರೆಸ್ಗೆ ನಮ್ಗೆ ಗೆಲ್ಸ್ಬೇಕಂತ, ಸಂಗಮೇಶ್ಗೆ ಗೆಲ್ಸ್ಬೇಕಂತ ಇವತ್ತು 50,000 ಜಾಸ್ತಿ ಲೀಡಲ್ಲಿ ಗೆಲ್ತಾರೆ ಈ ಬಾರಿ ಸಂಗಮೇಶ್ ಅವರು ಅಂತ ಹೇಳಕ್ಕೆ ಬಯಸ್ತೀನಿ ಸರ್. ನಾವು JDS
ಮಹಿಳಾ ಕಾರ್ಯದರ್ಶಿ ಘಟಕ ಭಾಗ್ಯಮ್ಮ ಅಂತ ಮಾತಾಡ್ತಾ ಇರೋದು. ನಮ್ಮ ಅಪ್ಪಾಜಿ ಗೌಡ್ರು ಏನ್ ಸಾಧನೆ ಮಾಡಿದ್ದಾರೆ ಭದ್ರಾವತಿ ತಾಲೂಕಲ್ಲಿ ಅಂದ್ರೆ ಎಲ್ಲೆಲ್ಲಿ ಹೋದ್ರು ಬರೀ ಅಪ್ಪಾಜಿ ಗೌಡ್ರ ಹೆಸರನ್ನೇ ಹೇಳ್ತಾ ಇರ್ತಾರೆ. ಒಂದ್ ಹಳ್ಳಿಗೆ ಹೋಗ್ಲಿ, ಒಂದ್ ಯಾರ ಮನೆಗೆ ಹೋಗ್ಲಿ, ಅಪ್ಪಾಜಿ ಗೌಡ್ರು ನೆನ್ಸ್ಕೊಂಡು ತುಂಬಾ ಕಣ್ಣೀರ್ ಹಾಕ್ತಾರೆ. ಆ ಕೆಲಸನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಶಾರದಾ ಅಪ್ಪಾಜಿ ಅವರು ಎಲ್ಲರ ಮನೆಗೂ ಹೋಗಿ ಓಟ್ ಕೇಳಿ ನನ್ನ ಗೆಲ್ಸಿ, ನಾವು ತುಂಬಾ ನಿಮಗೆಲ್ಲ ಹೆಲ್ಪ್ ಮಾಡ್ತೀವಿ ಬಡವ್ರಿಗೆ ಅಂತ ತುಂಬಾ ರೈತರ ಪರವಾಗಿ ಬಡವ್ರ ಪರವಾಗಿ ಶಾರದಾ ಅಪ್ಪಾಜಿ ಅವರು ಹೋರಾಡ್ತಾ ಇದ್ದಾರೆ. ಎಲ್ಲರೂ ಹೆಣ್ಮಕ್ಳು ಸೇರಿ ಅವ್ರಿಗೆ ಓಟ್ ಹಾಕಿ ಗೆಲ್ಸ್ಬೇಕು ಅಂತ ವಿನಂತಿ. ಭದ್ರಾವತಿಲಿ ಏನಾದ್ರೂ ಅಭಿವೃದ್ಧಿ ಆಗಿದೆ ಅಂತ ಹೇಳಿದ್ರೆ ಇದುವರೆಗೂ ಸಂಗಮೇಶ್ ಅವರ ಕಾಲದಲ್ಲಿ ಮಾತ್ರ ಆಗಿರೋದು. ಸಂಗಣ್ಣವರು ಏನು 3 ಸತಿ ಚುನಾಯಿತರಾಗಿ ಅಭ್ಯರ್ಥಿಯಾಗಿ ಆಯ್ಕೆ ಆದ್ರು, ಆ ಟೈಮಲ್ಲಿ ಮಾತ್ರ ಅವರು ಚುನಾಯಿತರಿಲ್ದಾಗನು MPM ಜನಗಳಲ್ಲಿ MPM ಏನು ಕ್ಲೋಸ್ ಮಾಡಿದ್ರು ಬಿಜೆಪಿಯವರು, ಅವಾಗ 400 ರಿಂದ 450 ಕೋಟಿ ರೂಪಾಯಿನ ನಮ್ಮ MPM ಕಾರ್ಮಿಕರಿಗೋಸ್ಕರ ಅವರು ರಾಜ್ಯ ಸರ್ಕಾರ ಅವತ್ತಿನ ಕಾಂಗ್ರೆಸ್ ಸರ್ಕಾರದ ಜೊತೆ ಮಾತನಾಡಿ ಅವರು ನಮ್ಮ ಸಂಗಣ್ಣವರು ಎಲ್ಲ MPM ನ ನೌಕರರಿಗೆ ದುಡ್ಡನ್ನ ತರಿಸ್ಕೊಟ್ರು. ಅದಾದ ಮೇಲೆ ನಮ್ಮ ಏನು ಭದ್ರಾವತಿಲಿ ಇದುವರೆಗೂ ಹೆಚ್ಚು ಕಮ್ಮಿ ಈ ಸತಿ ಏನು ಕಾಮಗಾರಿಗಳು ನಡೆದಿದೆ, ಒಂದು ಅಧಿಕಾರ ಇಲ್ಲದಿದ್ರು ನಮ್ಮಂದ್ರೆ ವಿರೋಧ ಪಕ್ಷದಲ್ಲಿ ಇದ್ರು 500 ರಿಂದ 600 ಕೋಟಿ ರೂಪಾಯಿ ಮೇಲೆ ನಮ್ಮ ಸಂಗಣ್ಣನವರು ಕಾಮಗಾರಿಗಳನ್ನ ಎಲ್ಲ ಹಾಕಿಸ್ಕೊಂಡ್ಬಂದು ಕೆಲಸ ಮಾಡಿಸಿದ್ದಾರೆ. ಮುಂದಿನ ದಿನದಲ್ಲೂ ಏನಾದ್ರೂ ನಮ್ಮ ಭದ್ರಾವತಿ ಅಭಿವೃದ್ಧಿ ಆಗಬೇಕು ಅನ್ನೋದಾದ್ರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು, ನಮ್ಮ ಸಂಗಣ್ಣನವ್ರನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ. ಕಿರಣ್ ಅಂತ ಅಂತರ್ಗಂಜನು. ಕರ್ನಾಟಕದಲ್ಲಿ ಎಷ್ಟೋ ಜನ ಶಾಸಕರಿದ್ದಾರೆ, ಅದರಲ್ಲಿ ಫೋಟೋ ಇಟ್ಟು ಪೂಜೆ ಮಾಡೋದು ಅಂದ್ರೆ ಅಪ್ಪಾಜಿ ಗೌಡ್ರದ್ ಮಾತ್ರ. ಬಡವ್ರ ಮನೆ ಎಷ್ಟೋ ಸಾವಿರ ಮನೇಲಿ ಫೋಟೋ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಭದ್ರಾವತಿಲಿ ಇತಿಹಾಸ ಆಗುತ್ತೆ. 45 ರಿಂದ 50 ಸಾವಿರ ಲೀಡರ್ ಶಾರದಮ್ಮರು ಗೆಲ್ತಾರೆ, ಇದು ಖಚಿತ. ದೇವ್ರು ಬಡ್ದಿಟ್ಟಿರೋದು ಗೆದ್ದೇ ಗೆಲ್ತಾರೆ ಶಾರದಮ್ಮರು. ಬಸ್ ಸ್ಟ್ಯಾಂಡ್ ಕಟ್ಟಿರೋದು ಅಪ್ಪಾಜಿ ಗೌಡ್ರು, ಬ್ರಿಡ್ಜ್ ಕಟ್ಟಿರೋದು ಅಪ್ಪಾಜಿ ಗೌಡ್ರು. ಫ್ಲಕ್ಸ್ ಹಾಕೊಂಡು ಗುದ್ಲಿ ಪೂಜೆ ಮಾಡೋಂತಾರಲ್ಲ ಅವರು ಅಪ್ಪಾಜಿ ಗೌಡ್ರು. ಫ್ಲಕ್ಸ್ ಹಾಕೊಂಡು ಎಲ್ಲೂ ಗುದ್ಲಿ ಪೂಜೆ ಮಾಡಿಲ್ಲ. ಕೋವಿಡ್ ಕಿಟ್ ಕೊಟ್ರು ಅಂದ್ರಲ್ಲ, ಕೋವಿಡ್ಗೋಸ್ಕರ ಜೀವನ ಬಿಟ್ಟಿರೋರು. ಅಪ್ಪ ಶಾರದಮ್ಮ ಗೆದ್ದೆ ಗೆಲ್ತಾರೆ. ಭದ್ರಾವತಿ ಇತಿಹಾಸ ಹಾಗೆ ಆಗುತ್ತೆ. 45 ರಿಂದ 50 ಸಾವಿರ ಲೀಡರ್ ಗೆದ್ದೆ ಗೆಲ್ತಾರೆ. ಎಲ್ರಿಗೂ ನಮಸ್ಕಾರ. ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತೆಲ್ಲ ಹೇಳ್ತಿದ್ದಾರೆ, ಆದ್ರೆ ಬಡವರು ಪಕ್ಷಕ್ಕೆ ಕಣ್ಣೀರು ಓಡಿಸೋ ಪಕ್ಷ ಅಂದ್ರೆ ಅದು ನಮ್ಮ ಕಾಂಗ್ರೆಸ್ ಅವರೇ. ಈಗ 20 ಸಾವಿರ ಮನೆಗೆ ಹಕ್ಕುಪತ್ರ ಕೊಟ್ಟಿರೋದು ಅದು ನಮ್ಮ ಕಾಂಗ್ರೆಸ್ ಅವರೇ. ಬಟ್ ಯಾವ ಪಕ್ಷದವರು ಬಂದು ಬಡವ್ರ ಜನ ಮನೆಗೆ ಬಂದು ಯಾರು ಕೇಳಿಲ್ಲ. ಅದೇ ಬಂದು ಕೇಳಿರೋದಂದ್ರೆ ನಮ್ಮ ಸಂಗಣ್ಣ ಅವರು. ಇಂಥ ನಾಯಕರನ್ನ ಯಾರು ಮಿಸ್ ಮಾಡ್ಕೊಂಡ್ಬಿಡ್ರಿ. ಮಿಸ್ ಮಾಡ್ಕೊಂಡ್ರೆ ಭದ್ರಾವತಿ ಮತ್ತೆ ಅದೇ ಹಳ್ಳಿ ಆಗುತ್ತೆ. ಇದಿಷ್ಟು ಭದ್ರಾವತಿ ಜನರ ಅಭಿಪ್ರಾಯ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಕೇಳ್ರಪ್ಪು ಕೇಳಿ ಪ್ರಿಯ ಮತದಾರರೇ, ವೇದಿಕೆ ನಮ್ಮದು, ಅಭಿಪ್ರಾಯ ನಿಮ್ಮದು. ಬನ್ನಿ ಮುಕ್ತವಾಗಿ ಮಾತಾಡಿ. ನಿಮ್ಮೂರಲ್ಲಿ ನ್ಯೂಸ್ 18 ಚುನಾವಣಾ ಚಕ್ರ.